ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿ ಮಲಗ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಆಗ್ಲೇ ಇಲ್ಲ. ಒಂದೇ ಒಂದು ಕೆಲಸ ಉಳಿಸ್ಕೊಂಡೆ ಒರ್ಸೋದು. ಎಲ್ಲ ಒರ್ಸ್ಬಿಟ್ಟು ಮಲ್ಕೊಂಡ್ರೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ಹೊರಡ್ಬೋದು ಅನ್ಕೊಂಡೆ. ಎಲ್ಲಿಗೆ ಅಂತೀರಾ? ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗನೆ ಎದ್ದು ಕೆಲಸ ಮಾಡ್ತಾ ಇದ್ದೀನಿ. ಇದೊಂದು ಕೆಲಸ ಉಳಿಸ್ಕೊಂಡಿದೆ. ಈಗ ಇದನ್ನ ಒರೆಸ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಅದನ್ನ ತೊಳೆದ್ಬಿಟ್ಟು ಹಂಗೆ ಸ್ವಲ್ಪ ಬಾಲ್ಕನಿಗೆ ನೀರು ಹಾಕ್ಬಿಟ್ಟು ಹೊಸ್ಲು ತೊಳೆದ್ಬಿಟ್ಟು ಫ್ರೆಶ್ ಅಪ್ ಹೋಗೋದೆ. ಮಕ್ಕಳಿಗೆ ಎಕ್ಸಾಮ್ ಇತ್ತಲ್ಲ ಅದರಿಂದ ಕೆಲವೊಂದು ಕೆಲಸಗಳನ್ನ ಉಳಿಸ್ಕೊಂಡ್ಬಿಟ್ಟಿದ್ದೆ ನಾನು. ಅದನ್ನ 3 ದಿನದಿಂದ ಮಾಡಿದ್ದಾಯ್ತು. ನಮ್ಮ ಮನೆಯವ್ರು ನೋಡ್ಬಿಟ್ಟು ಇದೆಲ್ಲ ಯಾಕೆ ಹೀಗ್ ಮಾಡ್ತಾ ಇದೀಯಾ? ಫಸ್ಟ್ ಏನಿದೆ ಅದ್ ನೋಡು ಅಂತಂದ್ರು. ಆದ್ರೆ ನನಗೆ ಸಮಾಧಾನ ಆಗ್ಬೇಕು ಅಂದ್ರೆ ಹೊರಗಡೆ ಹೋಗಕ್ಕೆ ಇದೆಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕು. ಸೊ ಅದಕ್ಕೋಸ್ಕರ ನಿನ್ನೆನೆ ತುಂಬಾನೇ ಕೆಲಸ ಮಾಡ್ದೆ. ಹಾಗೆ ಮಳೆನೂ ಕೂಡ ಬಂದ್ಬಿಡ್ತು ಜೋರಾಗಿ. ನಮ್ಮ ಮನೆಯವ್ರು ಇನ್ನೂ ಒಂದ್ ಕೇಳ್ತಾರೆ, ಇದನ್ನೆಲ್ಲ ಮಾಡಿ ಹೋಗ್ಬೇಕಾ ಟೆಂಪಲ್‌ಗೆ ಅಂತ. ಹೌದು, ಮಾಡಿ ಹೋಗ್ಬೇಕು. ಯಾಕಂದ್ರೆ ನಾವು ಇದನ್ನೆಲ್ಲ ರೂಢಿ ಮಾಡ್ಕೊ ಬಂದಿದ್ವಿ. ಒಂದ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ಮನೆ ಕ್ಲೀನ್ ಮಾಡಿ, ಹಾಕೊಳ್ಳೋ ಬಟ್ಟೆ ಕ್ಲೀನ್ ಇರ್ಬೇಕು. ಮತ್ತೆ ಬ್ಯಾಗ್ ತಗೊಂಡ್ ಹೋಗೋದು, ಮತ್ತೆ ಅದಕ್ಕೆ ತಗೊಂಡೋಗೋ ಬಟ್ಟೆಗಳು ಕೂಡ ಮಡಿ ಇರ್ಬೇಕು. ಸೊ ಈ ತರ ನಾವು ರೂಢಿ ಮಾಡ್ಕೊಳೋದ್ರಿಂದ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ದೆ ನಮ್ಮನೆಯವ್ರಿಗೆ. ಹಂಗೆ ಮಕ್ಕಳನ್ನ ಏಳ್ಸಿದ್ರೆ ಹೇಳ್ತಾನೆ ಇರ್ಲಿಲ್ಲ. ಆ ಟೈಮ್ 4 ಗಂಟೆ ಆಗಿತ್ತು. ಅವಾಗ ಏಳ್ಸುವಾಗ ಹೆಂಗೋ ಏಳ್ಸ್ಕೊಂಡು ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಬಂದೆ. ಇವಾಗ ಟೈಮ್ ಬಂದು 6:00 ಇದೆ. ಈ ಟೈಮ್‌ಗೆ ನಾವು ಹೊರಡ್ಬೇಕಿತ್ತು ಬಸ್ ಹತ್ತಕ್ಕೆ. ಬಟ್ ಆಗ್ಲೇ ಇಲ್ಲ. ಈಗ ಬೇಗ ಬೇಗ ಪೂಜೆ ಮಾಡಿ ನೀರ್ ಇಟ್ಬಿಟ್ಟು ಹೊರಡ್ಬೇಕು. ನಾನು ಹೋಗುವಾಗ ಖಾಲಿ ಬಿಂದಿಗೆ ಇಡಬಾರ್ದು ಅಂತೇಳಿ ನೀರು ತುಂಬಿಟ್ಟೆ. ಬೆಳಗ್ಗೆ ಟೈಮ್ ಈ ತರ ಬರುತ್ತೆ ನೀರು. ಹಾಗೆ ಪೂಜೆ ಎಲ್ಲ ಮುಗೀತು. ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ನೆನ್ನೆನೆ. ಸೊ ತಗೊಂಡು ಇವಾಗ ಹೊರಡದೆ. ಎಲ್ಲಿಗೆ ಏನು ಯಾಕೆ ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋಸ್ನ ಫುಲ್ ನೋಡಿ. ನನ್ನ ಮಗ ಹೋಗೋ ಟೈಮಲ್ಲಿ ನಂಗೆ ಏನಾದರೂ ಬೇಕು ಈಗ ತಿನ್ನಕ್ಕೆ ಅಂತ ಹೇಳಿ ಕೂತ್ಕೊಂಡೇ ಬಿಟ್ಟ. ಸರಿ ಅಂತೇಳಿ ಮಿಕ್ಸ್ಚರ್ ಪ್ಯಾಕ್ ಇತ್ತು ಅದನ್ನ ಕೊಟ್ವಿ ತಿನ್ನಕ್ಕೆ ಅಂತೇಳಿ. ಅವನಿಗೆ ನಿದ್ದೆ ಮಬ್ಬಲ್ಲೇ ಇದ್ದಾನೆ ಇನ್ನ. ನನ್ನ ಮಗಳಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾಳೆ. ಯಾಕಂದ್ರೆ ಎಕ್ಸಾಮ್ ಮುಗೀತು. ಇನ್ನೇನಿದ್ರು ಹೊರಗಡೆ ಹೋಗೋದು, ಸುತ್ತಾಡ್ಕೊಂಡು ಬರೋದು, ಎಂಜಾಯ್ ಮಾಡೋದೆ ಅಂತ ಅವಳು ಖುಷಿಯಾಗಿ ರೆಡಿ ಆಗ್ಬಿಟ್ಟಿದ್ದಾಳೆ. ಬಟ್ ನನ್ನ ಮಗ ಅಂತೂ ನಿದ್ದೆ ಗಣ್ಣಲ್ಲೇ ಇದ್ದಾನೆ ಇನ್ನ. ಸೊ ಎಲ್ಲ ರೆಡಿ ಆಯ್ತು. ತಿಂದ ಒಂದು ಸ್ವಲ್ಪ. ಬೇಡ ಅಂತ ಹೇಳಿದ್ರು ಕೇಳಿಲ್ಲ, ತಿಂದ. ಸರಿ ಅಂತೇಳಿ ಹೊರಟಿದೀವಿ. ಅಂದ್ರೆ ನಮ್ಮ ಮನೆಯಿಂದ ಸಬರ್ ಬಸ್ ಸ್ಟ್ಯಾಂಡು ನಿಯರು. ಸೊ ಅದಕ್ಕೆ ನಾವು ಆಟೋನು ಹತ್ತಲಿಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದೀವಿ. ನಾವು ಹೋಗ್ತಾ ಇರೋದು ಈಗ ಸಬರ್ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಹೊರಡೋದೇನೆ. ಅಲ್ಲಿ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಟಿ.ಸಿ ಕೇಳಿದ್ವಿ. ಸರಿ ಎಲ್ಲಿ ಬಸ್ ಹತ್ತೋದು ಅಂತ. ಆ ಕಡೆ ಹೋಗಿ ಅಂತ ಹೆಂಡಿಂಗ್ ಕಳಿಸಿದ್ರು. ಅಲ್ಲಿ ಹೋಗಿ ಬಸ್ ಕೇಳಿದ್ವಿ ಕಂಡಕ್ಟರ್ನ. ಇಲ್ಲಲ್ಲ ಅಲ್ಲೇನೆ ಕೇಳ್ಬೇಕು ನೀವು ಅಂತೇಳಿ ಮತ್ತೆ ಅಲ್ಲಿಗೆ ಕಳಿಸಿದ್ರು. ಅಷ್ಟ್ರಲ್ಲಿ ಬಸ್ ಮೂವ್ ಆಗ್ತಿತ್ತು. ಸದ್ಯ ಓಡಿ ಹತ್ಕೊಂಡ್ವಿ. ಆಗ ಸೀಟು ಕೂಡ ಖಾಲಿ ಇತ್ತು. ಕುತ್ಕೊಂಡ್ವಿ. ಬಸ್ಸು ಮೂವ್ ಆಗ್ತಾನೆ ಇತ್ತು. ಹೆಂಗೋ ಸೀಟ್ ಸಿಕ್ತು. ಒಂದೇ ಸೀಟಲ್ಲಿ 3-4 ಜನನು ಕುತ್ಕೊಂಡ್ವಿ. ಹಾಗೆ ಓಡಿ ಬಂದ್ಬಿಟ್ವಲ್ಲ, ತುಂಬಾ ಸುಸ್ತಾಗ್ಬಿಡ್ತು. ಅದಕ್ಕೆ ನಂಗೆ ಗಾಳಿ ಬೇಕಿತ್ತು. ಅಲ್ಲಿ ವಿಂಡೋ ತೆಗಿತಾ ಇದ್ದೀನಿ, ಅದು ಬರ್ತಾ ಇಲ್ಲ. ಮಳೆ ಬಿದ್ದು ಟೈಟ್ ಆಗ್ಬಿಟ್ಟಿತ್ತು ಗ್ಲಾಸು. ಆಮೇಲೆ ಬಸ್ ಮೂವ್ ಆಯ್ತು. ನಾನಂತೂ ಉಚಿತ ಬಸ್ಸಲ್ಲಿ ಜಾಸ್ತಿ ಏನು ಓಡಾಡಿಲ್ಲ. ಕಡಿಮೆನೇ ಓಡಾಡಿರೋದು. ನಮ್ಮಿಬ್ಬರಿಗೆ ಇಲ್ಲಿ ಆಧಾರ್ ಕಾರ್ಡ್ ಫ್ರೀ. ಮಗನಿಗೆ ಮತ್ತೆ ನಮ್ಮ ಮನೆಯವ್ರಿಗೆ ಟಿಕೆಟ್ ತಗೊಂಡ್ರು. ನಮ್ಮ ಮನೆಯವ್ರಿಗೆ ಹೇಳ್ದೆ, ಅಮ್ಮ ಅವನಿಗೇನು ಬೇಡಿ, ನೀವು ಮಾತ್ರ ತಗೊಳ್ಳಿ ಅಂತ. ಇಲ್ಲ ಅವ್ನಿಗೂ 6 ಇಯರ್ಸು, ಅವ್ನಿಗೂ ಅರ್ಧ ಕೊಡಿ ಅಂತ ಅವರೇ ಕೇಳ್ಬಿಟ್ಟು ಬಾಯ್ಬಿಟ್ಟು ತಗೊತಿದ್ದಾರೆ. ಅದಕ್ಕೆ ನಾನು ಹೇಳ್ದೆ, ನಾನು ತೊಡೆ ಮೇಲೆ ತಾನೇ ಕೂರಿಸ್ಕೊಂಡಿರೋದು, ಅವನಿಗೆ ಯಾಕೆ ತಗೊಂಡ್ರಿ? ಇನ್ನು 5 ವರ್ಷ ತುಂಬಿಲ್ಲ ಅಂತ ಹೇಳಬೇಕಿತ್ತು ಅಂದೆ. ಆದರೆ ಅವ್ರು ಏನು ಕೇಳಲೇ ಇಲ್ಲ. ಟಿಕೆಟ್ ತೊಗೊಂಬಿಟ್ರು. ಅದಕ್ಕೆ 80 ನನಗಂತೂ 80 ರೂಪೀಸ್ ಕೊಟ್ಬಿಡಿ ಇವಾಗ, ಯಾಕಂದ್ರೆ ನಾನು ತಾನೇ ತೊಡೆ ಮೇಲೆ ಕೂರಿಸ್ಕೊಂಡಿರೋದು ಅಂದೆ.
ಆಮೇಲೆ ನನ್ನ ಮಗ ಮಲ್ಕೊಂಬಿಟ್ಟ. ಹೇರ್ ಗಾಳಿ ಬೀಸ್ತಾನೆ ಇತ್ತು. ಸರಿ ಅಂದ್ಬಿಟ್ಟು ವಿಂಡೋ ಕ್ಲೋಸ್ ಮಾಡಿದೆ. ಆಮೇಲೆ ಸೂರ್ಯ ಉದಯಿಸ್ತಪ್ಪ. ನನ್ನ ಮಗ ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ಹಂಗೆ ಮನೆಯವರು ಕೂಡ, ಮಗಳು ಕೂಡ ಎಲ್ಲ ನಿದ್ದೆ ಮಾಡಿಬಿಟ್ರು. ಬೆಳಗ್ಗೆ ಟೈಮ್ ಅಂತೂ ಆಚೆ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು. ಆ ಗಾಳಿ ಬೀಸ್ತಿರೋದಕ್ಕೂ, ಸೂರ್ಯ ಉದಯಿಸ್ತಿರೋದಕ್ಕೂ, ಬೆಳಿಗ್ಗೆ ಜನಗಳು ಓಡಾಡ್ತಿರೋದು, ಆ ನೇಚರ್ ಎಲ್ಲ ನೋಡೋದಕ್ಕೂ ಖುಷಿ ಆಗ್ತಾಯಿತ್ತು ನನಗಂತೂ. ಆಮೇಲೆ ಸೈಡಲ್ಲಿ ವಿಂಡೋ ಹತ್ರ ಕುತ್ಕೊಂಡಿದ್ದೆ. ಏರ್ ಬರ್ತೈತೆ ಅಂತೇಳಿ ಮತ್ತೆ ಮಧ್ಯೆ ಕೂರಿಸ್ಕೊಂಡೆ, ಮಗನ್ನ ಮಲಗಿಬಿಟ್ಟಿದ್ದ ಅಂತೇಳಿ. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರು. ಇನ್ನೇನೋ ರೀಚ್ ಆಗಿದ್ವಿ. ಹಾಗೆ ಹೊರಗಡೆ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಗಾರ್ಡ್ ಸೆಕ್ಷನ್ ಬಂತು ಇವಾಗ. ಇವಳಿದ್ದಾಳಲ್ಲ ನೋಡಿ, ಅವಳು ಸೀಬೆಕಾಯಿ ತಿಂತಿದ್ದಾಳೆ. ನಾನು 2 ತಗೊಂಡು 1 ಕಟ್ ಮಾಡಿಸ್ಕೊಂಡು ಇನ್ನೊಂದು ಹಾಗೆ ಇಟ್ಕೊಂಡು ಬಂದೆ. ಮಗಳಿಗೆ ಕೊಟ್ಟೆ. ಮಗಳು ಬೇಡ ಅಂದ್ಲು, ಮಗನೂ ಬೇಡ ಅಂದ, ಮನೆಯವರು ಕೂಡ ಬೇಡ ಅಂದರು. ನಾನೇ ತಿಂತಿದ್ದೆ. ಜಸ್ಟ್ ಏನಿಲ್ಲ, ಒಬ್ಬನೇ ಹಿಂಗೆ ಹಾರಿಸ್ದೆ. ಆಮೇಲೆ ಅವ್ರ ಅಮ್ಮಂಗೆ ಹೇಳ್ಬಿಟ್ಟು, ಅಮ್ಮ ಆಂಟಿ ಸೀಬೆಕಾಯಿ ಅಂತಂದ್ರು. ಸರಿ ಅಂತ ಅವಳಿಗೂ ಕೊಟ್ಟೆ, ತಿಂದ್ಲು. ಹಂಗೆ ಮಗ ಸ್ವಲ್ಪ ವಾಮಿಂಟ್ ಮಾಡ್ಕೊಬಿಟ್ಟೆ. ಯಾಕೆಂದರೆ ಬೆಳಿಗ್ಗೆ ಖಾರ ತಿಂದ್ಬಿಟ್ಟಿದ್ನಲ್ಲ, ಗಾರ್ಡ್ ಸೆಕ್ಷನ್ ಅಲ್ವಾ, ಸೊ ಆಗ ವಾಮಿಂಟ್ ಮಾಡ್ಕೊಂಡೆ. ನಾನು ಎಮರ್ಜೆನ್ಸಿಗೆ ಅಂತೇಳಿ 2 ಕವರ್ ತೊಗೊಂಡೋಗಿದ್ದೆ. ಸೊ ಅದೆಲ್ಲ ಕವರಲ್ಲಿ ಮಾಡಿಸ್ದೆ. ಬೇರೆ ಏನು ಆಚೆ ಏನು ತಲೆ ಹಾಕ್ಸಿ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ. ಏಕೆಂದರೆ ಗಾರ್ಡ್ ಸೆಕ್ಷನಲ್ಲಿ ಈ ಥರ ತೊಂದರೆ ಆಗ್ತಾ ಇರುತ್ತೆ. ಆವಾಗ ನಾವು ಎಕ್ಸ್ಟ್ರಾ ಕವರ್ನ ತೊಗೊಂಡೋಗ್ಬೇಕು. ಇಲ್ಲಾಂದರೆ ಆಚೆ ಕಡೆ ತಲೆ ಹಾಕ್ಕೊಂಡು ಮಾಡಿದ್ರೆ ಪಾಪ ಹಿಂದೆಗಡೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಅಲ್ಲೊಬ್ರು ಕೂಡ ಹಾಗೆ ಮಾಡಿದ್ರು. ಅವ್ರು ದೊಡ್ಡವರಿದ್ದಾರೆ, ಅವರು ಹಂಗೆ ಮಾಡಿದ್ರು. ಅವ್ರಿಗೂ ಕವರ್ ಕೊಡೋಣ ಅಂದ್ಕೊಂಡೆ. ಅವ್ರಿಗೆ ಪಾಪ ಜಾಸ್ತಿ ವಾಮಿಂಟ್ ಬಂದ್ಬಿಟ್ಟಿತ್ತು. ಹೋಗಿ ವಿಂಡೋ ಹತ್ರ ಮಾಡಿಬಿಟ್ರು ಅವರು. ಆಮೇಲೆ ಗಾರ್ಡ್ ಸೆಕ್ಷನ್ ಮುಗೀತಾ ಬಂತು. ಆದರೆ ಈ ಗಾರ್ಡ್ ಸೆಕ್ಷನ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು. ತುಂಬ ದಿನ ಆದಮೇಲೆ ನಾವು ಟ್ರಿಪ್ಪು ಅಂದರೆ ಹೊರಗಡೆ ಹೋಗ್ತಾ ಇರೋದು. ಸೊ ಹೋಗಿ ತಲುಪಿಬಿಟ್ಟು ಅಲ್ಲಿ ಹೋಗಿ ತಿಂಡಿ ತಿಂದ್ವಿ. ಎಲ್ಲಿಗೆ ನೋಡಿ ಬಂದಿದ್ದೀವಿ ನಾವು. ನೋಡಿದ ತಕ್ಷಣ ಖುಷಿ ಆಗೋಯ್ತು. ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ದೀವಿ. ನಂದು ಹರಕೆ ಇತ್ತು, ಅದನ್ನು ತೀರ್ಸೋಕ್ಕೋಸ್ಕರ ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ದೀವಿ. ಹರಕೆ ಏನು ಅಂತ ಕೇಳಿದ್ರೆ ನೀವೇ ಬೇಕಾದ್ರೆ ಇದಕ್ಕೂ ಹರಕೆ ಮಾಡ್ಕೋತೀರಾ ಅಂತ ಅಂತೀರಾ. ಹೇಳ್ತೀನಿ ಕೊನೆಗೆ ಏನು ಹರಕೆ ಏನು ಅಂತ. ಅಲ್ಲಿ ಡೈರೆಕ್ಟ್ ಕೈಕಾಲು ಮುಖ ತೊಳ್ಕೊಂಡು ಸ್ಲಿಪ್ಪರ್ ಎಲ್ಲ ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸೀದಾ ನಾವು ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಫ್ರೀ ದರ್ಶನಕ್ಕೆ ಅಂತೇಳಿ ಹಿಂದೆಗಡೆಯಿಂದ ಬಂದ್ವಿ. ಅಲ್ಲಂತೂ ತುಂಬಾ ರಶ್ಶು. ಎಷ್ಟು ರಶ್ಶು ಅಂದರೆ ಹೇಳಲಿಕ್ಕೆ ಆಗಲ್ಲ. ನಾನೊಬ್ಬಳೇ, ನನ್ನ ಹಿಂದೆ ಯಾರೂ ಇಲ್ಲವೇ ಇಲ್ಲ. ಆಗಲ್ಲ, ಬೇಡ ಬಾ ಅಂತೇಳಿ ನಮ್ಮ ಮನೆಯವರು 500 ರೂಪಾಯಿಂದಕ್ಕೆ ಹೋಗಿಬಿಡಿ ಬನ್ನಿ, ನಾನು ಬರಲ್ಲ, ಬೇಕಾದ್ರೆ ನೀವು ಮಾತ್ರ ಹೋಗಿ, ಇವನ್ನ ಮಧ್ಯೆ ಕರ್ಕೊಂಡೋಗಿ ಆಗಲ್ಲ, ಇಷ್ಟು ತುಂಬ ರಶ್ ಇದೆ ಅಂತೇಳಿ ಕರ್ಕೊಂಡು ಬಂದರು. ಸರಿ ಅಂದ್ಬಿಟ್ಟು ನಾವು 500 ರೂಪಾಯಿದು ಬೇಡ 250ಗೆ ಹೋಗ್ತೀವಿ ಅಂತೇಳಿ 250 ರೂಪಾಯಿಗೆ ನಿಂತ್ಕೊಂಡ್ರೆ ಇಲ್ಲೂ ಕೂಡ ಕ್ಯೂ. ಬಿಸಿಲು ಅಂದರೆ ಬಿಸಿಲು, ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು. ಏನು ವ್ಯವಸ್ಥೆ ಮಾಡಿರಲಿಲ್ಲ ಇಲ್ಲಿ, ಎಷ್ಟು ಅಮೌಂಟ್ ತೊಗೊಂಡಿದ್ರು. ಆದರೆ ಒಂದು ಖುಷಿ ಆಯಿತು, ಅಲ್ಲಿ ನೆಲಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ರು. ಅದರಿಂದ ಜನಗಳು ಸ್ವಲ್ಪ ಓಡಾಡೋಕ್ಕೆ ಈಸಿ ಆಯಿತು. ಹಂಗೆ ಟಿಕೆಟ್ ತೊಗೊಂಡು ಮುಂದಕ್ಕೆ ಬಂದ್ವಿ. ಇಲ್ಲಿಗೆ ಮೊಬೈಲು ಸ್ಟಾಪ್ ಆಯಿತು ವಿಡಿಯೋ, ಏಕೆಂದರೆ ಮುಂದಕ್ಕೆ ಹಲೋ ಇಲ್ಲ. ಆದರೆ ಎಲ್ಲಿ ಖುಷಿಯಾಗುತ್ತೆ ಅಂದರೆ ಇಲ್ಲಿ ನನಗೆ ಖುಷಿಯಾಗುತ್ತೆ. ನಾನು ಇದು 2ನೇ ಬಾರಿ ಬರ್ತಾ ಇರೋದು ಮಹದೇಶ್ವರನ ಬೆಟ್ಟಕ್ಕೆ. ಇವಳು ಚಿಕ್ಕವಳಿದ್ದಾಗ ಕರ್ಕೊಂಡು ಬಂದಿದ್ದೆ. ಸೊ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಆದರೆ ಎಲ್ಲ ಫಾಸ್ಟಲ್ಲಿ ಆಗೋಯಿತು ದರ್ಶನ. ತುಂಬ ರಶ್ ಇತ್ತು, ಮಾತ್ರ ಹೆವಿ ರಶ್ ಇತ್ತು. ಹಾಗೆ ಆನೆ ನೋಡಿಕೊಂಡು ನಮ್ಮ ಮನೆಯವರು ಎಲ್ಲಿ ಕಾಯ್ತಾ ಕೂತಿದ್ರು ಅಲ್ಲಿಗೆ ಹೋದ್ವಿ. ಸರಿ ಅಂದ್ಬಿಟ್ಟು ನಮ್ಮ ಮಗನಿಗೆ ಅಲ್ಲಿ ಆನೆ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬರೋಣ ಅನ್ಕೊ ಹೋದ್ವಾ. ಇಲ್ಲೊಬ್ಬ ಅಜ್ಜಿ ನೋಡಿ ಹೋಗ್ಬಿಟ್ಟು ಹಿಂದೆಗಡೆ ನಮಸ್ಕಾರ ಮಾಡ್ಕೊಳಕ್ಕೆ ಹೋಯ್ತಲೆ ಆನೆ ಸ್ವಲ್ಪ ಬಾಲಲ್ಲಿ ಹೊಡೆದ್ಬಿಡ್ತು ಅವ್ರಿಗೆ. ಅವನು ಪಾಪ ಗಾಬರಿ ಆಗಿಬಿಟ್ಟು ಅಲ್ಲಿ ಆನೆ ಕಟ್ಟಾಕ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಸರಿ ಅಂತೇಳಿ ಮುಗಿಸ್ಕೊಂಡು ಖುಷಿ ಆಯಿತು, ದರ್ಶನ ಆಯ್ತಲ್ಲ ಅಂಥೇಳಿ. 12:30ಗೆ ನಿಂತ್ಕೊಂಡಿದ್ವಿ. ಆಚೆಗೆ 3 ಗಂಟೆಗೆ ಬಂದ್ವಿ. ಒಂದು 3 ಅವರ್ಸ್ ಟೈಮ್ ತೊಗೋತು. ನನಗೆ ಈ ಕೆಲಸ ಸರಿ ಹೋದರೆ ನೀನು ಸನ್ನಿಧಾನಕ್ಕೆ ಬಂದು ಯಾವ್ದಾರು ಒಂದು ಸೇವೆ ಮಾಡ್ತೀನಪ್ಪ ಅಂತೇಳಿ ಹರಕೆ ಕಟ್ಕೊಂಡಿದ್ದೆ. ನನಗೀಗ ನಗು ಬರ್ತಿದೆ. ಇದಕ್ಕೂ ಕಟ್ಕೋಬೇಕಿತ್ತ ನಾನು ಅಂತೇಳಿ. ಏನಿಲ್ಲ, ನಾನು ಬಾಡಿಗೆ ಮನೇಲಿರಬೇಕಾದಾಗ ಸಿಂಕ್ ಕೆಳಗಡೆ ಕಟ್ಕೊಂಬಿಟ್ಟಿತ್ತು. ಬಟ್ ಅದನ್ನ ನಾನು ಓನರ್ಗೆ ಹೇಳೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಅದು ಪೈಪು ಗೋಡೆ ಒಳಗಡೆಯಿಂದ ತೊಗೊಂಬಿಟ್ಟಿದ್ರು. ಈಗ ನಾನು ಹೇಳಿದ್ರೆ ಗೋಡೆ ಹೊಡಿಬೇಕು ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡ್ತಾಯಿದ್ರು. ಖಂಡಿತ ಅವರು ಮನಸ್ಥಿತಿ ಅರ್ಥ ಮಾಡ್ಕೊಳ್ದೇ ಇರ್ತಾರ ಇತ್ತು. ಸೊ ಅದಕ್ಕೆ ಇದನ್ನ ನಾನೇ ಹೆಂಗಾರು ಮಾಡಿ ಕ್ಲಿಯರ್ ಮಾಡಬೇಕು, ಅವ್ರಿಗೆ ಗೊತ್ತಾಗೋದು ಬೇಡ ಅಂತೇಳಿ
ಡ್ರೈನರ್ಸ್ ಪೌಡರ್ ಹಾಕ್ದೆ, ಮತ್ತು ಆಸಿಡ್ ಹಾಕ್ದೆ. ಏನು ಪ್ರಯತ್ನ ಮಾಡಿದ್ರು ಅದು ಆಗ್ತಾನೆ ಇರಲಿಲ್ಲ. ಆಮೇಲೆ ನಾನು ನನ್ನ ಮಗಳು ಸೇರ್ಕೊಂಡು ಪ್ರತಿದಿನ ಬಿಸಿನೀರನ್ನ ಹಾಕಿ ಅದು ವೀಡಿಯೋನು ಕೂಡ ಮಾಡ್ಕೊಂಡಿದ್ದೆ ನಾನು. ಅವಾಗ ನನಗೆ 6 ಮಂತ್ ಏನೋ ಆಗಿತ್ತು. ಸೊ ನಾನು ಅಲ್ಲಿ ಸಿಂಕ್ ಹತ್ರ ತೊಳ್ಕೊಂಡು ಪಾತ್ರೆನ ಅಲ್ಲಿ ಬಾತ್ರೂಮ್ ತೊಗೊಂಡೋಗಿ ನೀರನ್ನ ಹಾಕಬೇಕಿತ್ತು. ಸೊ ಅಲ್ಲಿ ಕುತ್ಕೊಂಡು ಪಾತ್ರೆ ತೊಳೆಯೋಕ್ಕೂ ಆಗ್ತಿರ್ಲಿಲ್ಲ, ಬಾತ್ರೂಮಲ್ಲಿ ತೊಳ್ಕೊಳ್ಳೋಣ ಅಂದರೆ ಈ ಥರ ಸಿಚುವೇಶನ್ ಇತ್ತು. ಅದಕ್ಕೆ ದೇವಾ ನನಗಂತೂ ಇದರಿಂದ ಪಾರು ಮಾಡಿಬಿಡಪ್ಪ, ಇದನ್ನ ಹೇಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ ಅಂಥ ಪರಿಸ್ಥಿತಿಲಿದ್ದೀನಿ ಅಂತೇಳಿ ಹರಕೆ ಕಟ್ಕೊಂಡಿದ್ದೆ. ಅದನ್ನು ತೀರ್ಸೋಕ್ಕೆ ಅಂತ ಬಂದಿದ್ದು. ಸೊ ತೀರಿಸಿ ಆಯಿತು, ಖುಷಿ ಆಯಿತು. ಎಲ್ಲೂ ಕೂಡ ನಿಲ್ಲಿಲ್ಲ. ಸ್ವಲ್ಪ ಪ್ರಸಾದ ತೊಗೊಂಡು ನನ್ನ ಮಗನಿಗೆ ಇದೊಂದು ಟಾಯ್ಸ್ ತೊಗೊಂಡು ಬೇಗ ಬಸ್ ಹತ್ಬಿಟ್ವಿ. ಹಾಗೆ ಸನ್ಸೆಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಬೇಗನೆ ದರ್ಶನನೂ ಆಯಿತು, ಖುಷಿ ಆಯಿತು. ಎಕ್ಸಾಮ್ ಮುಗಿದ್ಮೇಲೆ ಬಂದಿದ್ದೀವಲ್ಲ ಅಂತೇಳಿ ಬರೋ ಅಷ್ಟರಲ್ಲಿ 8 ಆಗೋಯಿತು. ಮನೆಗೆ ಬಂದು ಫ್ರೆಶಪ್ ಆಗಿಬಿಟ್ಟು ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ ಹೋಗಿದ್ವಿ, ಹಿಂಗೆ ಆಯಿತು. ಅವ್ರಿಗೆ ಬೆಳಗ್ಗೆಯಿಂದ ಫೋನ್ ಮಾಡಲಿಲ್ಲ, ಅದಕ್ಕೋಸ್ಕರ ಮಾಡಿದೆ. ಅಮ್ಮ ಅಂದರು, ಏನು ಮಾಡ್ತೀವ ಈಗ ಹೊಟ್ಟೆಗೆ ಅಂತ ಹೇಳಿದ್ರು. ಹೋಟೆಲಿಂದ ತರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತಲೇ. ಬೇಡ ಕಣವ್ವ, ನೀನೇ ಹೆಂಗಿದ್ರು ಈ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಬಂದಿದ್ಯಾ, ಮನೇಲಿ ಏನಾದ್ರು ಸಿಹಿ ಮಾಡವ್ವ ಅಂದರು. ಸರಿ ಇನ್ನೇನು ಮಾಡೋದಂತೇಳಿ ದೀಪ ಹಚ್ಬಿಟ್ಟು ಹಂಗೆ ಬೆಳಗ್ಗೆ ನೀರು ಹಿಡ್ಕೊಂಡಿದ್ನಲ್ಲ ನೋಡಿ, ಈವ್ನಿಂಗ್ ಟೈಮ್ ಈ ಥರ ಬರುತ್ತೆ, ಸಂಜೆ ಟೈಮು ನೀರು. ಅದಕ್ಕೆ ನಾನು ಸಂಜೆ ಟೈಮೇ ಹಿಡ್ಕೊತೀನಿ. ಸೊ ನೀರು ಹಿಡ್ಕೊಂಬಿಟ್ಟು ಎಲ್ಲ 3 ಒಲೆಯಲ್ಲೂ ಕೂಡ ಒಂದೊಂದು ಪಾಯಸ, ಅನ್ನ, ಸಾಂಬಾರು ಇಟ್ಬಿಟ್ಟು ಬೇಗನೆ ಅಡುಗೆ ಮಾಡಿದೆ. ಎಲ್ಲೂ ಕೂಡ ಟಯರ್ಡ್ನೆಸ್ ಆಗಲಿಲ್ಲ ನನಗೆ, ಅದೇ ಖುಷಿ ಆಯಿತು. ಹಂಗೇನೆ ದೇವ್ರ ಪೂಜೆ, ದೇವ್ರ ಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಇದೊಂದು ಎನರ್ಜಿ ನಿಮಗೂ ಕೂಡ ಬರುತ್ತೆ, ನನಗೂ ಕೂಡ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಊಟ ಮಾತ್ರ ಅದ್ಭುತವಾಗಿತ್ತು. ಪ್ರಸಾದನೇ ಅಷ್ಟು ರುಚಿಯಾಗಿ ಬಂದಿತ್ತು ಊಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.